ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಆ್ಯಂಕರ್ ಬಗ್ಗೆ, ನೆಕ್ಸ್ಟು ಹೈಪರ್ ಲಿಂಕ್ಸ್ ಬಗ್ಗೆ ಹೇಳಿದೆ. ಟೇಬಲ್ಸ್ ಅಂದರೆ ಅದರಲ್ಲಿ ಯಾವ ಥರ ಎಲ್ಲ ಟ್ಯಾಗ್ಸ್ಗಳು ಬರ್ತದೆ ಅಂತ ಹೇಳಿದ್ದೆ. ಟೇಬಲ್ TR TD TH ಟ್ಯಾಗ್ಸ್ ಎಲ್ಲ ಹೇಳಿದ್ದೆ. ಮಾರ್ಕ್ಯೂಸ್ ಅದರ ಬಗ್ಗೆ ಹೇಳಿದ್ದೆ. ನೆಕ್ಸ್ಟು ಲೀಸ್ಟ್ ಬಗ್ಗೆ, ಲೀಸ್ಟಲ್ಲಿರ್ತಕ್ಕಂಥ ಡಿಫ್ರೆನ್ಸು, ನೆಕ್ಸ್ಟು ಟೈಪ್ಸು, ಆರ್ಡರ್ಡು, ನೆಕ್ಸ್ಟು ಅನ್ಆರ್ಡರ್ಡ್ ಲಿಸ್ಟು, ನೆಕ್ಸ್ಟು ಡಿಸ್ಕ್ರಿಪ್ಷನ್ ಲಿಸ್ಟು, ಅದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ, ಇನ್ಪುಟ್ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಸಹ ಹೇಳಿದ್ದೆ. ನೆಕ್ಸ್ಟು ಪ್ಯಾರಾಮೀಟರ್ಸ್ ಯಾವ ಥರ ಎಲ್ಲ ಇರ್ತದೆ ಡಿಫಾಲ್ಟಾಗಿ. ನೆಕ್ಸ್ಟು ಒಂದು ಅನ್ಆರ್ಡರ್ಡ್ ಆದರೆ ಡಿಸ್ಕ್ ಆಗಿರುತ್ತೆ, ನೆಕ್ಸ್ಟು ಸರ್ಕಲ್, ಸ್ಕ್ವಯರ್ ಈ ಥರ ಇರುತ್ತೆ ಅಂತೆಲ್ಲ ಹೇಳಿದ್ದೆ. ಇವತ್ತು ನಾನು ನಿಮಗೆ ಫಾರ್ಮ್ಸ್ ಬಗ್ಗೆ ಹೇಳ್ತೀನಿ. ಫಾರ್ಮ್ಸನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ, 1 ಮಿನಿಟ್. ಫಾರ್ಮ್ಸ್ನ ನಾವು HTML ಫಾರ್ಮ್ಸ್ ಆರ್ ರಿಕ್ವೈರ್ಡ್ ವೆನ್ ವಿ ವಾಂಟ್ ಟು ಕಲೆಕ್ಟ್ ಸಮ್ ಡೇಟಾ ಫ್ರಮ್ ದ ಯೂಸರ್. ನಾವು ಇವಾಗ ಒಂದು ಯೂಸರ್ ಕಡೆಯಿಂದ ಒಂದು ಡೇಟಾನ ನಾವು ಕಲೆಕ್ಟ್ ಮಾಡೋದಕ್ಕೋಸ್ಕರ ಫಾರ್ಮ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಫಾರ್ಮ್ಸ್ ಕಂಟೈನ್ಸ್ ದ ಕಂಟ್ರೋಲ್ ಸಚ್ ಆಸ್ ದ ಟೆಕ್ಸ್ಟ್ ಫೀಲ್ಡ್ಸ್ ಆ್ಯಂಡ್ ಇಮೇಲ್ ಫೀಲ್ಡ್ಸ್, ಪಾಸ್ವರ್ಡ್ ಫೀಲ್ಡ್, ಚೆಕ್ ಬಾಕ್ಸ್ ಬಟನ್, ರೇಡಿಯೋ ಬಟನ್, ಸಬ್ಮಿಟನ್ ಬಟನ್, ಮೆನುಸ್. ಫಾರ್ಮ್ಸಲ್ಲಿ ನಾವು ಏನೆಲ್ಲ ನೋಡ್ತೀವಪ್ಪ ಅಂತಂದರೆ, ಒಂದು ಟೆಕ್ಸ್ಟ್ ಫೀಲ್ಡ್ನ ನಾವು ನೋಡ್ತೀವಿ, ನೆಕ್ಸ್ಟು ಒಂದು ಇಮೇಲ್ ಫೀಲ್ಡು, ನೆಕ್ಸ್ಟ್ ಒಂದು ಪಾಸ್ವರ್ಡ್ ಹಾಕೋದಕ್ಕೆ ಒಂದು ಫೀಲ್ಡು. ಫಾರ್ ಎಕ್ಸಾಂಪಲ್, ನಾವು ಇವಾಗ ಏನು ಇನ್ಸ್ಟಾಗ್ರಾಮಲ್ಲಿ ನಾವು ವಿತೌಟ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ನಾವು ಲಾಗಿನ್ ಆಗೋಕ್ಕೆ ಬರ್ದಿಲ್ಲ. ಅಕೌಂಟ್ ಕ್ರಿಯೇಟ್ ಆಗೋದಕ್ಕೆ ನಾವು ಏನೆಲ್ಲ ಬಾಕ್ಸ್ಗಳೆಲ್ಲ ನೋಡ್ತೀವೋ ಅದೆಲ್ಲ ಏನೋ ಒಂದು ಫಾರ್ಮ್. ನೆಕ್ಸ್ಟ್ ನಾವು ಯಾವುದೇ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೂ ಅಷ್ಟೇ ಕೆಲವೊಂದು ಫೀಲ್ಡ್ಸ್ಗಳು, ಇಂತಿದ್ದ ಫೀಲ್ಡ್ಸ್ಗಳಂತ ಇರ್ತಾವೆ, ಅವನ್ನೆಲ್ಲ ನಾವು ಫಾರ್ಮ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ವೆನ್ ವಿ ಫಿಲ್ ದ ರಿಜಿಸ್ಟ್ರೇಷನ್ ಫಾರ್ಮ್, ಎ ಲಾಟ್ ಆಫ್ ಇನ್ಫಾರ್ಮೇಷನ್ ಗಿವನ್ ಬೈ ದ ಯೂಸರ್. ನಾವು ಮತ್ತು ಯಾವುದೇ ಒಂದು ಜಾಬ್ಗಾರದ್ದು, ನೆಕ್ಸ್ಟು ಒಂದು ಇನ್ಫಾರ್ಮೇಷನ್ ಯೂಸರ್ ಕಡೆಯಿಂದ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕಂದ್ರೆ ನಾವು ಫಾರ್ಮ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ, ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀವಿ. ಆ್ಯಂಡ್ ದೋಸ್ ಇನ್ಫಾರ್ಮೇಷನ್ಸ್ ಸರ್ವರ್ ಗಾಟ್ ಫ್ರಮ್ ದ ವೆಬ್ ಪೇಜಸ್ ಯೂಸಿಂಗ್ ದ ಫಾರ್ಮ್ ಎಲಿಮೆಂಟ್ಸ್. ಇದನ್ನು ನಾವು ಯಾವ ಥರ ಇದು ಮಾಡ್ತೀವಪ್ಪ ಅಂದರೆ, ಇನ್ಫಾರ್ಮೇಷನ್ನ ಸರ್ವರ್ ಕಡೆಯಿಂದ ತಗೊತೀವಿ ಫ್ರಮ್ ದ ವೆಬ್ ಪೇಜಸ್ ಯೂಸಿಂಗ್ ದ ಫಾರ್ಮ್ನ ಯೂಸ್ ಮಾಡಿಕೊಂಡು ವೆಬ್ ಪೇಜ್ ಕಡೆಯಿಂದ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀವಿ. ಇದರಲ್ಲಿ ಕೆಲವೊಂದು ಟ್ಯಾಗ್ಸ್ಗಳಿವೆ. ಆ ಟ್ಯಾಗ್ಸ್ಗಳು ಯಾವ್ಯಾವ ಅಂತ ನೋಡೋದಾದರೆ, ಇನ್ಪುಟ್ ಟ್ಯಾಗು, ಟೆಕ್ಸ್ಟ್ ಏರಿಯಾ ಟ್ಯಾಗು, ಸೆಲೆಕ್ಟ್ ಟ್ಯಾಗು, ಆಪ್ಷನ್ ಟ್ಯಾಗು ಆ್ಯಂಡ್ ಬಟನ್. ಓಕೆ, ನೆಕ್ಸ್ಟು ಇನ್ಪುಟ್ ಟ್ಯಾಗ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ, ಯೂಸರ್ ಕಡೆಯಿಂದ ಡೇಟಾ ಎಂಟರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟು ಟೆಕ್ಸ್ಟ್ ಏರಿಯಾನ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ, ಟೆಕ್ಸ್ಟ್ ಏರಿಯಾ ಟ್ಯಾಗ್ ಡಿಫೈನ್ಸ್ ಮಲ್ಟಿ ಲೈನ್ ಟೆಕ್ಸ್ಟ್ ಇನ್ಪುಟ್ ಕಂಟ್ರೋಲ್. ಆ್ಯಂಡ್ ಈ ಒಂದು ಟೆಕ್ಸ್ಟ್ ಏರಿಯಾನ ನಾವು ಎಲಿಮೆಂಟ್ ಈಸ್ ಆಫ್ಟನ್ ಯೂಸ್ಡ್ ಫಾರ್ ದ ಫಾರ್ಮ್ ಕಲೆಕ್ಟ್ ದ ಯೂಸರ್ ಇನ್ಪುಟ್ಸ್ ಲೈಕ್ ಕಮೆಂಟ್ಸ್ ಆರ್ ರಿವ್ಯೂಸ್. ಒಂದು ರಿವ್ಯೂಸ್ ತಗೊಳ್ಳೋದಕ್ಕೆ, ನೆಕ್ಸ್ಟ್ ಒಂದು ಕಮೆಂಟ್ಸ್ ತಗೊಳ್ಳೋದಕ್ಕೆ ಈ ಟೆಕ್ಸ್ಟ್ ಏರಿಯಾನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟು ಸೆಲೆಕ್ಟ್ ಇದು ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ನಾವೊಂದು ಜಾಬ್ಗೆ ಅಪ್ಲೈ ಮಾಡ್ತಾಯಿದ್ದೀವಿ ಅಥವಾ ಏನಕ್ಕಾದರೂ ಒಂದು ಅಪ್ಲೈ ಮಾಡ್ತಾಯಿದ್ದೀವಿ ಅಂತಂದರೆ, ನಮ್ಮ ಒಂದು ಡಿಸ್ಟಿಕ್ಕು, ನೆಕ್ಸ್ಟು ಒಂದು ಸ್ಟೇಟು, ನೆಕ್ಸ್ಟ್ ನಮ್ಮ ಒಂದು ರೀಜನ್ನು, ಇವನ್ನೆಲ್ಲ ಸೆಲೆಕ್ಟ್ ಮಾಡ್ತೀವಲ್ಲ, ಆ ಒಂದು ಸೆಲೆಕ್ಟ್ ಫಾರ್ಮ್ನ ಯೂಸ್ ಮಾಡೋದಕ್ಕೋಸ್ಕರ ಇದನ್ನು ಸೆಲೆಕ್ಟ್ ಅಂತ ಯೂಸ್ ಮಾಡ್ತೀವಿ. ಆಪ್ಷನ್ಸ್ ಅಂತ ಸೆಲೆಕ್ಟ್ ಮಾಡೋದಕ್ಕೆ ಎಸ್ ಆರ್ ನೋ, ವಿ ಆರ್ ರಿಲೊಕೇಟಿಂಗ್ ಫಾರ್ ದ ಬೆಂಗಳೂರು ಅಂತ ಈ ಥರ ಏನಾದರೂ ಇರುತ್ತಲ್ಲ ಇನ್ಫಾರ್ಮೇಷನು, ಅದಕ್ಕೆ ನಾವು ಎಸ್ ಆರ್ ನೋ ಅಂತ ಕೊಡ್ತೀವಲ್ಲ, ಇದಕ್ಕೆ ನಾವು ಆಪ್ಷನ್ಸ್ ಅಂತ ಕೊಡ್ತೀವಿ. ಇದು ಬಟನ್ ಟ್ಯಾಗ್ ಅಂತಂದರೆ ಲಾಸ್ಟಿಗೆ ಏನು ಕ್ಲಿಕ್ಕಬಲ್ ಒಂದು ಸಬ್ಮಿಟನ್ ಬಟನ್ ಕೊಡ್ತೀವಿ, ಅದಕ್ಕೆ ನಾವು ಬಟನ್ ಟ್ಯಾಗ್ಸ್ ಅಂತ ಕರಿತೀವಿ. ಇದು ಟ್ಯಾಗ್ಸ್ಗಳು. ಇವೆಲ್ಲ ಟ್ಯಾಗ್ಸ್ಗಳು ಫಾರ್ಮ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ನಾವು ಇನ್ಪುಟ್ ಟ್ಯಾಗಲ್ಲಿ ಕೆಲವೊಂದು ಆಟ್ರಿಬ್ಯೂಟ್ಸ್ ಇದ್ದಾವೆ. ಇನ್ಪುಟ್ನ ಯೂಸ್ ಮಾಡಿಕೊಂಡು ನಾವು ಮುಂದ್ಗಡೆ ಏನೇನೆಲ್ಲ ಆಟ್ರಿಬ್ಯೂಟ್ಸ್ ಯೂಸ್ ಮಾಡ್ತೀವಪ್ಪ ಅಂತಂದರೆ, ಟೈಪ್ ಆಟ್ರಿಬ್ಯೂಟು, ನೆಕ್ಸ್ಟು ಪ್ಲೇಸ್ ಹೋಲ್ಡರ್, ನೆಕ್ಸ್ಟು ವ್ಯಾಲ್ಯೂ, ನೇಮ್, ID, ಸೈಜ್, ಮ್ಯಾಕ್ಸಿಮಮ್ ಲೆಂತ್, ಮಿನಿಮಮ್ ಲೆಂತ್, ರಿಕ್ವೈರ್ಡ್, ಚೆಕ್ಡ್, ನೆಕ್ಸ್ಟು ಡಿಸೇಬಲ್ಡ್. ಈ ಥರ ಎಲ್ಲ ನಾವು ಆಟ್ರಿಬ್ಯೂಟ್ಸ್ನ ಯೂಸ್ ಮಾಡ್ತೀವಿ. ನಾನು ಆಟ್ರಿಬ್ಯೂಟ್ಸ್ನ ಯಾವ ಥರ ಯೂಸ್ ಮಾಡೋದು ಅಂತಲೇ ಹೇಳಿದ್ದೆ. ಇವಾಗ ಫಾರ್ ಎಕ್ಸಾಂಪಲ್ ಅಲೈನ್ಗೆ ಯೂಸ್ ಮಾಡ್ತೀವಲ್ಲ, ಸೆಂಟರ್, ಟಾಪ್, ಬಾಟಮ್, ಲೆಫ್ಟ್, ರೈಟ್, ಈ ಥರ ಅಲೈನ್ಗೆ ಯಾವ ಥರ ಯೂಸ್ ಮಾಡ್ತೀವೋ ಅದೇ ಥರ ಇನ್ಪುಟ್ಗೆ ನಾವು ಕೆಲವೊಂದು 11 ಆಟ್ರಿಬ್ಯೂಟ್ಸ್ನ ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಇದಿಷ್ಟು 11 ಏನು ಮಾಡ್ತೀವಿ, ಆಟ್ರಿಬ್ಯೂಟ್ಸ್ ನೇಮ್. ಓಕೆ, ನೆಕ್ಸ್ಟು ಈ ಒಂದು ಟೈಪ್ ಅಂತ ಏನು ಕಾಣಿಸ್ತಿದೆ, ಇದ್ರದ್ದೊಂದು ನಾವು ನೋಡೋದಾದರೆ ಟೆಕ್ಸ್ಟು, ಪಾಸ್ವರ್ಡು, ಸಬ್ಮಿಟು, ರೀಸೆಟ್ಟು, URL ಈ ಥರ ಏನು ನಾವೆಲ್ಲ ನೋಡ್ತೀವಿ, ಇವೆಲ್ಲ ಟೈಪ್ಸ್ ಒಳಗಡೆ ಬರುತ್ತೆ. ಓಕೆ, ನೆಕ್ಸ್ಟು ಸೆಲೆಕ್ಟ್ ಆ್ಯಂಡ್ ಟೆಕ್ಸ್ಟ್ ಏರಿಯಾನ ನೋಡೋದಾದರೆ, ಸೆಲೆಕ್ಟ್ ನಾವು ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ರೋಸನ್ನು ಯಾವ ಥರ ಸೆಲೆಕ್ಟ್ ಮಾಡ್ತೀವಿ ಅಂತ, ಡಿಸ್ಟಿಕ್ ನೇಮ್ ಆಗಿರ್ಬೋದು ಅಥವಾ ತಾಲೂಕು ನೇಮ್ ಆಗಿರ್ಬೋದು, ನಾವು ಏನೇ ಒಂದು ಫಾರ್ಮ್ ಇದು ಮಾಡ್ಬೇಕಾದ್ರೆ ಸೆಲೆಕ್ಟ್ ಮಾಡ್ತೀವಿ. ಸೇಮ್ ಆ್ಯಸ್ ಸೆಲೆಕ್ಟ್ನ ಅದಕ್ಕೆ ಯೂಸ್ ಮಾಡ್ತೀವಿ.
ಟೆಕ್ಸ್ಟ್ ಏರಿಯಾನ ನಾವು ರಿವ್ಯೂ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಬಂದುಬಿಟ್ಟು ಇದರಲ್ಲಿ ಆಟ್ರಿಬ್ಯೂಟ್ಸ್ ನೇಮು ಸೆಲೆಕ್ಟಿಗೆ ರೋಸ್ ಆ್ಯಂಡ್ ಕಾಲಮ್ಸ್ ಫಾರ್ ದ ಆಟ್ರಿಬ್ಯೂಟ್ಸ್ ನೇಮ್. ಓಕೆ, ನೆಕ್ಸ್ಟ್ ಟೆಕ್ಸ್ಟ್ ಏರಿಯಾಗೆ ಆಟ್ರಿಬ್ಯೂಟ್ ನೇಮ್ ಏನಪ್ಪ ಅಂದರೆ ಮಲ್ಟಿಪಲ್ ಅನ್ನೋದು ಆಟ್ರಿಬ್ಯೂಟ್ ನೇಮ್ ಆಗಿರುತ್ತೆ. ನೆಕ್ಸ್ಟ್ ಫಾರ್ಮ್ ಟ್ಯಾಗ್ಗೆ ಆಟ್ರಿಬ್ಯೂಟ್ ಏನಪ್ಪ ಅಂತಂದರೆ ಆ್ಯಕ್ಷನ್ನು, ನೇಮು, ಟಾರ್ಗೆಟ್ ಆ್ಯಂಡ್ ಮೆಥಡ್. ಇದಿಷ್ಟು ಬಂದುಬಿಟ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಇವನ್ನೆಲ್ಲ ಇಂಟರ್ವ್ಯೂಗೆ ವೆರಿ ಇಂಪಾರ್ಟೆಂಟು. ನೀವು ಇವನ್ನೆಲ್ಲ ಪ್ರಾಕ್ಟಿಕಲಾಗಿ ನೀವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಆವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಸಿಯಾಗಿ ಅರ್ಥ ಆಗಬೇಕಂದ್ರೆ ನಾವು ಪ್ರಾಕ್ಟಿಕಲಾಗಿರ್ಬೇಕು. ಯಾವುದೇ ಒಂದು ವಿಷಯ ಆಗಿದ್ರೂ ಸಹ ಅದು ನಮಗೆ ಕೆಲವೊಂದು ಅನುಭವ ಆದಮೇಲೆ ಗೊತ್ತಾಗುತ್ತೆ ಈ ದಾರಿ ತಪ್ಪು ಇದಲ್ಲ ಅಂತಂದು. ಹಂಗೆ ಸೇಮ್ ನಾವು ಪ್ರಾಕ್ಟಿಕಲಾಗಿ ಪ್ರಾಕ್ಟೀಸ್ ಮಾಡಿದ ಮೇಲೆ ಗೊತ್ತಾಗೋದು ನಮಗೆ ಈ ಒಂದು ಸ್ಕ್ರಿಪ್ಟ್ ಆಗಿರ್ಬೋದು ಅಥವಾ ಏನೊಂದು ಆಟ್ರಿಬ್ಯೂಟ್ಸ್ ಆಗಿರ್ಬೋದು ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಯು ಶುಡ್ ಪ್ರಾಕ್ಟೀಸ್. ಓಕೆ, ಇದಿಷ್ಟು ಅಂದ್ಬಿಟ್ಟು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.